ಇನ್ನು ಮುಂದೆ ಶೋರೂಮ್ಗೆ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ನಿಮ್ ಕಾರ್ನ ಚೆಕ್ ಮಾಡಿಸೋ ಅವಶ್ಯಕತೆ ಇಲ್ಲ. ಕೇವಲ 1,500 ಜಸ್ಟ್ 1,500 rupees ಕೊಟ್ರೆ ಸಾಕು. ನಿಮ್ ಮನೆ ಹತ್ರನೇ ಬಂದು ನಿಮ್ ಕಾರಲ್ಲಿ ಏನೇ ಪ್ರಾಬ್ಲಮ್ ಆಗಿದ್ರು ಚೆಕ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ನಿಮ್ಗೆ PDF ರಿಪೋರ್ಟ್ ನ ಕೊಡ್ತಾರೆ. ನೀವೇನಾದ್ರೂ ಯೂಸ್ ಕಾರ್ಸ್ ತಗೊಂತಾ ಇದ್ದೀರಾ, ಯಾರ ಹತ್ರ ತಗೊಂತಾ ಇದ್ದೀರಾ, ಆ ಕಾರು ಏನ್ ಬೇಕಾದ್ರೂ ಟಾಕಾ ಟಿಕ್ಕಿ ವ್ಯವಹಾರ ಆಗಿರ್ಬೋದು, ಕಾರ್ ಈಗ ಚೆನ್ನಾಗಿರುತ್ತೆ, ಫ್ಯೂಚರ್ ಅಲ್ಲಿ ಹಾಳಾಗ್ಬೋದು 3 ತಿಂಗಳು ಬಿಟ್ಟು 6 ತಿಂಗಳು ಬಿಟ್ಟು, ಅದೆಲ್ಲದಕ್ಕೂ ಕೂಡ ಒಂದೇ ಸೊಲ್ಯೂಷನ್. 1,500 ರೂಪಾಯಿ ಕೊಟ್ಟು ಇವ್ನ ಕರೆಸಿ PDF ರಿಪೋರ್ಟ್ ತಗೊಳ್ಳಿ. ಇವರು ಪ್ರತಿಯೊಂದು ಕೂಡ ಕ್ವಾಲಿಟಿ ಡಿವೈಸ್ ನ ಯೂಸ್ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತಕ್ಕಂಥದ್ದು. ನೋಡಿ, ಇದು OBD ಅಂತ, ಇದನ್ನ ಕನೆಕ್ಟ್ ಮಾಡ್ಬಿಟ್ಟು ಪ್ರತಿಯೊಂದು ರಿಪೋರ್ಟ್ ಇಲ್ಲಿ ಗೊತ್ತಾಗುತ್ತೆ. ಗಾಡಿ ಏನ್ ಪ್ರಾಬ್ಲಮ್ ಇದೆ ಏನು, ಇದ್ರ ಮುಖಾಂತರ ಈ ರಿಪೋರ್ಟ್ ನ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿಕೊಡ್ತಾರೆ. ಇವ್ರ ಹತ್ರ ಅದೊಂದೇ ಅಲ್ಲ, AC ಚೆಕ್ ಮಾಡೋದಕ್ಕೂ ಒಂದು ಎಕ್ವಿಪ್ಮೆಂಟ್ ಇದೆ, ಮತ್ತೆ ಪೇಂಟ್ ನ ಚೆಕ್ ಮಾಡೋದಕ್ಕೂ ಒಂದು ಎಕ್ವಿಪ್ಮೆಂಟ್ ಇದೆ, ಮತ್ತೆ ಟೈರ್ ಕಂಡೀಷನ್ ಚೆಕ್ ಮಾಡೋದಕ್ಕೂ ಒಂದು ಎಕ್ವಿಪ್ಮೆಂಟ್ ಇದೆ. ಸರ್ ಬ್ರಾಂಡ್ ನ್ಯೂ ಟೈರ್ ಸರ್ ಇದು. ಇಲ್ಲ ಸರ್, ಕಡಿಮೆ ಇದೆ. ಸರ್ ಬ್ರಾಂಡ್ ನ್ಯೂ ಸರ್ ಇದು. ಇಲ್ಲ ಸರ್, ಕಡಿಮೆ ಇದೆ. ನಮ್ಮವ್ರು ಕರ್ಸಿ ಚೆಕ್ ಮಾಡ್ಲಾ? ಮಾಡಿ ಸರ್. ಸೊ ಈ ತರ ಯಾರ ಹತ್ರನೂ ಜಗಳ ಆಡೋ ಅವಶ್ಯಕತೆ ಇಲ್ಲ. ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಕೂಡ ಪರ್ಫೆಕ್ಟ್ ಆಗಿ ಗೇಜ್ ಹಾಕಿ ಚೆಕ್ ಮಾಡ್ತಾರೆ. ಈ ಎಕ್ವಿಪ್ಮೆಂಟ್ ನ ಯೂಸ್ ಮಾಡಿ ಏಸಿದು ಇದರಲ್ಲಿ ಕೂಲಿಂಗ್ ಟೆಂಪರೇಚರ್ ಎಷ್ಟಿದೆ ಅನ್ನೋದು ಕೂಡ ರಿಪೋರ್ಟ್ ಹೇಳ್ತಾರೆ. AC ಏನಾದ್ರು ಕಮ್ಮಿ ಇತ್ತಾ, ಡೀಲರ್ನ ಕೇಳಿ ಫಿಲ್ ಮಾಡ್ಕೊಡಿ ಅಂತ. ಸರ್ ಹಾಗಾದ್ರೆ ಕಂಪ್ಲೀಟ್ ರಿಪೋರ್ಟ್ ನ ಇದ್ರ ಮುಖಾಂತರ ಕೊಡ್ತೀರಾ, ಜೊತೆಗೆ AC ಕೂಡ ಚೆಕ್ ಮಾಡ್ತೀರಾ, ಜೊತೆಗೆ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ತೀರಾ, ಜೊತೆಗೆ ಪೇಂಟ್ ರೀಪೇಂಟ್ ಆಗಿದೆಯೋ ಇಲ್ವೋ ಪ್ರತಿಯೊಂದು ಕೂಡ ಚೆಕ್ ಮಾಡ್ತೀರಾ. ಇಷ್ಟೆಲ್ಲ ಸೇರಿ ಜಸ್ಟ್ 1,500 rupees ಚಾರ್ಜ್ ಮಾಡ್ತೀರಾ. ಹೌದು ಸರ್. ಅದು ಕೂಡ ಡೋರ್ ಸ್ಟೆಪ್ಪಿಗೆ ಹೋಗಿ ಮಾಡ್ಕೊಡ್ತೀರಾ. ಹೌದು ಸರ್. ಪಕ್ಕ ಅಲ್ವಾ? ಪಕ್ಕ ಸರ್. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ 1,500 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಕ್ಕಂಥದ್ದು. ಬಟ್ ಟ್ಯಾಂಪ್ರಿಂಗ್ ಆಗಿದೆಯೋ ಇಲ್ಲೋ, ಮೀಟ್ರ್ ತಿರುಗಿಸಿದಾರೆ ಇಲ್ಲೋ, ಅದೊಂದಕ್ಕೆ ಮಾತ್ರ 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಅಂದ್ರೆ 2,000 rupees ಆಗುತ್ತೆ. ಇದು ಟ್ಯಾಂಪ್ರಿಂಗ್ ವಿಚಾರ ಬೇಡ ಅಂದ್ರೆ 1,500 ರೂಪಾಯಿಗೆ ಎಲ್ಲದೂ ಬರುತ್ತೆ ಪ್ಯಾಕೇಜ್.